ನಾವು ಈ ದಿನ ಕೆವಿ ಕ್ಯಾಂಪಸ್ ಅಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಹಾಗೂ ಕೆವಿ ವಿದ್ಯಾಸಂಸ್ಥೆ ಅವರ ವತಿಯಿಂದ ಅವರ ಕೊಟ್ಟಿರುವಂತ ಈ ಒಂದು 2.5 ಎಕರೆ ಜಮೀನಿನಲ್ಲಿ ಇವತ್ತಿನ ದಿನ ನಾವು 8ರಿಂದ 10 ಸಾವಿರ ಗಿಡಗಳನ್ನ ನೆಡ್ತಾ ಇದ್ದೀವಿ. ಇದು ಪರಿಸರನ ಸಮೃದ್ಧಿಗೊಳಿಸೋದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನೀರಿನ ಮೂಲಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಮ್ಮ ಕೈಂಕರ್ಯದಲ್ಲಿ ನಮ್ಮ ಶಾಲಾ ಮಕ್ಕಳುಗಳೆಲ್ಲ ಭಾಗವಹಿಸಿ ಗಿಡಗಳನ್ನ ತಾವೇ ನೋಡ್ತಾ ಇದ್ದೀರಾ, ಎಷ್ಟು ಖುಷಿಯಿಂದ ಎಲ್ಲ ಬರೀ ಅವ್ರ ಕೈಗಳಿಂದನೇ ಕೃಷಿ ಮಾಡ್ತಾ ಇದ್ದಾರೆ ಗಿಡಗಳನ್ನ. ಇಷ್ಟು ಆ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ನಾವು ಸಲಕರಣೆಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಂತದ್ರಲ್ಲೂ ಕೂಡ ಮಕ್ಕಳು ಉತ್ಸಾಹದಿಂದ ನಮ್ಮ ಜೊತೆ ಭಾಗವಹಿಸಿರೋದು ನಮ್ಗೆ ಹೆಮ್ಮೆ ತರ್ತಾ ಇದೆ. ಇದು ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಎಲ್ಲರಿಗೂ ಪ್ರೇರೇಪಣೆ ಕೊಡುವಂತ ಒಂದು ಕಾರ್ಯ ಆಗ್ತಾ ಇದೆ. ಇದರಿಂದ ಪ್ರೇರೇಪಣೆಗೊಂಡು ಎಲ್ಲ ಸಾರ್ವಜನಿಕರು ಈ ಒಂದು ಕೈಂಕರ್ಯದಲ್ಲಿ ನಮ್ಗೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ಲಿಕ್ಕೆ ಇಷ್ಟ. ಸರ್, ಇಂದು ಎಷ್ಟು ಜನ ಮಕ್ಕಳು ಪಾಲ್ಗೊಂಡಿದ್ದಾರೆ? ಇವತ್ತಿನ ದಿನ 800 ಮಕ್ಕಳು ಇಲ್ಲಿ ಗಿಡ ನೆಡ್ತಾ ಇದ್ದಾರೆ. ಇವತ್ತಿನ ದಿನ 8ರಿಂದ 10 ಸಾವಿರ ಗಿಡಗಳು ಇಲ್ಲಿ ನೆಡ್ತಾ ಇದೀವಿ ನಾವು. ಇಲ್ಲಿಯವರೆಗೆ ನಾವು ನಮ್ಮ ಈ ಒಂದು ಕೈಂಕರ್ಯದಲ್ಲಿ 25 ಸಾವಿರ ಗಿಡಗಳನ್ನ ದಾಟ್ತಾ ಇದೀವಿ ಇವತ್ತಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಗುರಿ ಏನಿದೆ 5 ಲಕ್ಷ, ಅದನ್ನ ನಾವು ಸಾಧನೆ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಪರಿಸರ ಅಭಿವೃದ್ಧಿಗೆ ಏನ್ ಸರ್ ಪ್ರೇರಣೆ? ಪರಿಸರ ಅಭಿವೃದ್ಧಿಗೆ ಒಮ್ಮೆ ನಮ್ಮ ಎಡಿಎಂ ಅವರು ನಮ್ಮೆಲ್ಲ ಜಿಲ್ಲಾ ವಕೀಲರ ಸಂಘದ ಜೊತೆ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ಮೊದಲಿಗೆ ನಮ್ಮ ಶಿಡ್ಲಘಟ್ಟ ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲೂ ನೀರಿಗೆ ಬರ ಇದೆ, ನೀರ್ ಸಿಗ್ತಾ ಇಲ್ಲ, ಅಲ್ಲಿ ಬೋರ್ವೆಲ್ ಹಾಕ್ಸಿದ್ರು ಕೂಡ 1,000 ಅಡಿಯಿಂದ ದಾಟಿ ಹೋಗ್ತದೆ ಅಂತ ಅಂದವಾಗ ಅದಕ್ಕೊಂದು ಪರಿಹಾರ ಮಾರ್ಗವಾಗಿ ನಾವು ಪರಿಸರದ ಸಂರಕ್ಷಣೆ ಮಾಡಿದ್ರೆ, ಎಸ್ಪೆಷಲಿ ಮಿಯಾವಾಕಿ ಸ್ಟೈಲ್ ನಲ್ಲಿ ಒಂದು ಅರಣ್ಯ ಮಾಡಿದ್ರೆ ಇದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಅಂತರ್ಜಲ ವೃದ್ಧಿ ಹೊಂದುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾವು ಇವತ್ತು ಈ ಪರಿಸರನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದೀವಿ. ಜನತೆಗೆ ಅನುಕೂಲ ಆಗ್ಬೇಕು ಅನ್ನೋದು ಒಂದು ಪ್ರೇರೇಪಣೆ ಇದೆ. ಈ ಕಾರ್ಯ ಈಗ ರಾಜ್ಯಾದ್ಯಂತ ವಿಸ್ತಾರ ಆಗಿದೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ. ಅದಕ್ಕೆ ನಾವು ಮುದ್ದೇನಹಳ್ಳಿ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಳೆದ 13ನೇ ತಾರೀಕು ಚಾಲನೆ ಕೊಟ್ಟಿರೋ ತಾವೆಲ್ಲ ನೋಡಿದಿರಿ. ಅದ್ರ ಮುಂದುವರೆದ ಭಾಗವಾಗಿ ಆಗಸ್ಟ್ 5ನೇ ತಾರೀಕು ತನಕ ನಾವು 3 ತಿಂಗಳು ಸತತವಾಗಿ ಗಿಡ ನೆಡ್ತಾನೆ ಇರ್ತೀವಿ. ಸಾರ್ವಜನಿಕರು ನಾನೀಗ ಹೇಳ್ದಂಗೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವರು ತಮ್ಮ ತಮ್ಮ ಜಮೀನುಗಳಲ್ಲಿ ಹೆಚ್ಚು ಮರಗಳನ್ನ ನೆಟ್ಟು ಬಳಸಿದ್ರೆ ಖಂಡಿತ ಮುಂದಿನ ದಿನ ನಾವು ನಮ್ಮ ಮುಂದಿನ ಜನರೇಷನ್ಗೆ ಒಂದು ಒಳ್ಳೆ ಕೊಡುಗೆಯನ್ನ, ಒಳ್ಳೆ ಪರಿಸರವನ್ನ ಕೊಡ್ಬೋದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರದ ಘನತೆವೆತ್ತ ನ್ಯಾಯಾಲಯದ ಒಂದು ಮಾದರಿ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ನೆಡ್ತಕ್ಕಂತಹ ಕೆಲಸವನ್ನ ಇವತ್ತು ಚಿಕ್ಕಬಳ್ಳಾಪುರದ ಎಲ್ಲ ನ್ಯಾಯಾಧೀಶರುಗಳು, ವಿಶೇಷವಾಗಿ ಮುಖ್ಯ ನ್ಯಾಯಾಧೀಶರು ಮತ್ತು ವಕೀಲರ ಸಂಘ, ಕೆವಿ ಮತ್ತು ಪಚ್ಚಗಿರಿ ವಿದ್ಯಾದತ್ತಿ ಎಲ್ಲವೂ ಸೇರಿ, ದರೆ ಫೌಂಡೇಶನ್ನು ಎಲ್ಲರೂ ಸೇರಿ ಇವತ್ತು ನಮ್ಮ ಸಿವಿವಿ ಕ್ಯಾಂಪಸ್ನ ಒಂದಷ್ಟು ಖಾಲಿ ಜಾಗದಲ್ಲಿ 2 ಎಕರೆಗಳಿಗೂ ಹೆಚ್ಚು ಖಾಲಿ ಜಾಗದಲ್ಲಿ ಇವತ್ತು ಮಿಯಾವಾಕಿ ರೀತಿಯ ಒಂದು ಕಾಡನ್ನ ಬೆಳೆಸ್ತಕ್ಕಂಥ ರೀತಿನಲ್ಲಿ ಇವತ್ತು ಗಿಡ ನೆಡ್ತಕ್ಕಂಥ ಕೆಲಸ ಆಗಿದೆ. ಸುಮಾರು 10,000 ಗಿಡಗಳನ್ನ ಈ ಒಂದು ಭಾಗದಲ್ಲಿ ನೆಡಬೇಕು ಅಂತೇಳಿ ಮಾನ್ಯ ನ್ಯಾಯಾಧೀಶರು ಮತ್ತು ಆ ಇಡೀ ತಂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಪರಿಸರ ಎಂಬತಕ್ಕಂಥದ್ದು ಎಷ್ಟು ಮುಖ್ಯ ಅನ್ನೋದು ಇವತ್ತು ಮಾನವಾಳಿಗೆ ನಾವು ತಿಳಿಸುವಂತ ಅವಶ್ಯಕತೆ ಇಲ್ಲ. ಇವತ್ತು ನಾವು ಏನನ್ನ ಸ್ವೀಕರಿಸ್ತಾ ಇದೀವಿ ಪರಿಸರದಿಂದ, ಅದನ್ನ ಮುಂದಿನ ಪೀಳಿಗೆಗೆ ಇನ್ನಷ್ಟು ಹೆಚ್ಚು ಮಾಡಬೇಕೇ ವಿನಃ ಅದನ್ನ ಕಡಿಮೆ ಮಾಡಿ ಬಿಟ್ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು. ಮುಂದಿನ ಪೀಳಿಗೆಗಳು ಒಳ್ಳೆಯ ಗಾಳಿಯನ್ನ ಸೇವಿಸ್ಬೇಕು, ಒಳ್ಳೆಯ ನೀರನ್ನ ಕುಡಿಬೇಕು, ಒಳ್ಳೆ ಆಹಾರವನ್ನ ತಿನ್ನಬೇಕು ಅಂತಂದ್ರೆ ಪರಿಸರ ತುಂಬಾ ಮುಖ್ಯ ಆಗ್ತದೆ. ಅದರಲ್ಲೂ ನಮ್ಮ ಭಾಗದಲ್ಲಿ ಬಯಲು ಸೀಮೆ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಭಾಗ, ಮಳೆ ತುಂಬಾ ಕಮ್ಮಿ ಇರ್ತಕ್ಕಂಥ ಜಾಗ ನಮ್ದು. ನೀರಿಗಾಗಿ ನಾವು ಎಲ್ಲೆಲ್ಲೋ ಆಶ್ರಯವನ್ನ ಪಡಿತಾ ಇದೀವಿ. ಇವತ್ತು ಹೆಬ್ಬಾಳ ಮತ್ತು ನಾಗವಾರ ಕೆರೆಯ ಕಲುಷಿತ ನೀರನ್ನ ಇವತ್ತು ಸಂಸ್ಕರಿಸಿ ನಮ್ಗೆ ಕೊಡ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಈ ರೀತಿಯಾದಂತ ಭಾಗದಲ್ಲಿ ಈ ರೀತಿ ಒಂದು ಸಸ್ಯ ನೆಡ್ತಕ್ಕಂಥ ಕೆಲಸವನ್ನ ನಮ್ಮ ಚಿಕ್ಕಬಳ್ಳಾಪುರದ ಇಡೀ ನ್ಯಾಯಾಂಗ ವ್ಯವಸ್ಥೆ ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬಂದು ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಗಿದೆ. ಇದೊಂದು ರೀತಿ ಹೊಸ ಪದ್ಧತಿ, ನನಗೂ ಸಹ ಸ್ವಲ್ಪ ಹೊಸ ರೀತಿ ಕಾಣಿಸ್ತಾ ಇದೆ. ಇದು ಒಂದೇ ಜಾಗದಲ್ಲಿ ಒತ್ತಾಗಿ ಫಲವತ್ತಾಗಿ ಗಿಡಗಳನ್ನ ನೆಡ್ತಕ್ಕಂಥದ್ದು ಮತ್ತು ಇದರ ಸಂಪೂರ್ಣ ಜವಾಬ್ದಾರಿಯನ್ನ
ದರೆ ಫೌಂಡೇಶನ್ ಎಂಬತಕ್ಕಂತ ಸಂಸ್ಥೆಯವರು ತಗೊಂಡಿದ್ದಾರೆ. ಇವತ್ತು ಇಲ್ಲಿ ಏನು ಈ ರೀತಿಯಾದಂತಹ ಮಣ್ಣನ್ನ ಸಿದ್ಧ ಮಾಡ್ತಕ್ಕಂಥದ್ದಾಗ್ಬೋದು, ಇದಕ್ಕೆ ಗೊಬ್ಬರವನ್ನ ಸಿಂಪಡಿಸ್ತಕ್ಕಂಥದ್ದಾಗ್ಬೋದು, ಎಲ್ಲವನ್ನೂ ಸಹನು ಮತ್ತೆ ಇದನ್ನ ಮುಂದಿನ 3 ಬೇಸಿಗೆ ಕಾಲಗಳಲ್ಲಿ ನೀರ್ ಹಾಕಿ ಅದನ್ನ ಬೆಳೆಸ್ತಕ್ಕಂತ ಕೆಲಸವನ್ನ ದರೆ ಫೌಂಡೇಶನ್ ಅವರು ಮಾಡಿದ್ದಾರೆ. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನು 5 ಲಕ್ಷ ಗಿಡಗಳಂತ ಒಂದು ಯೋಜನೆ ಹಾಕೊಂಡಿದ್ದಾರೆ, ಅದು ಯಶಸ್ವಿಯಾಗ್ಲಿ, ಈ ಭಾಗದಲ್ಲಿ ಸಮೃದ್ಧಿಯಾಗಿ ಕಾಡು ಬೆಳೆಯಲಿ, ಕಾಡಿನ ಮುಖಾಂತರ ಸಸ್ಯರಾಶಿ ಜೊತೆಗೆ ಜೀವರಾಶಿ ಸಹನು ಉಳಿಲಿ. ಇವತ್ತು ನಮಗ್ ತಿಳಿದ ಹಾಗೆ ಗುಬ್ಬಚ್ಚಿಗಳಂತೂ ಮರ್ತೆ ಹೋಗಿದೀವಿ ನಾವು. ಗುಬ್ಬಚ್ಚಿಗಳು ನೋಡಿ ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ. ಸೊ ಅಂತಹ ಜೀವರಾಶಿಗಳೆಲ್ಲ ಮತ್ತೆ ಬರಬೇಕು, ಇಲ್ಲೆಲ್ಲ ಉಳಿಬೇಕು. ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನ್ಯಾಯಾಂಗ ವ್ಯವಸ್ಥೆಯ ಎಲ್ಲ ಇಲಾಖಾ ಮುಖ್ಯಸ್ಥರುಗಳಿಗೆ, ವಿಶೇಷವಾಗಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಅಭಿಲಾಷ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.